ಬರ್ತೀನಿ ಅಂದೆ. ಇಲ್ಕಲ್ ಅಜ್ಜ ಅವರು ಲೇಟಾಗಿ ಬರ್ತಾರೆ, ಅದಕ್ಕೆ ಲೇಟಾಗಿ ಬರ್ರಿ ಅಂದರು. ಆದರೆ ಇವತ್ತು ಯೂನಿಯನ್ ಬಜೆಟ್ ಇದ್ದದ್ರಿಂದ ನಮ್ಗೆ ಬಜೆಟ್ ಕೇಳುವಂಥದ್ದು ಒಂದು ಹುಚ್ಚು. ಅದಕ್ಕೋಸ್ಕರ ನಾನು ತಡಮಡೆ ಬಂದೆ. ನಿಮಗೆಲ್ಲರ ಕ್ಷಮೆಯನ್ನು ಕೋರ್ತೀನಿ. ಈ ಹಂಡೆ ವಜೂರು ಸಮಾಜದ ಈ ಹಂಡೆ ಅರಸರ ಬಗ್ಗೆ ನಮ್ಮ ಜಿ ಎನ್ ಪಾಟೀಲ್ರು ಬಹಳಷ್ಟು ಕೆಲಸ ಮಾಡ್ತಿರ್ತಾರೆ. ನನಗೆ ಅನೇಕ ಪುಸ್ತಕಗಳನ್ನು ಕೊಟ್ಟಾರವರು. ಹಂಡೆ ಅರಸರು ಮಾಡಿದಂಥ ಕೆಲಸ, ಅವರ ಅವಧಿಯಲ್ಲಿ ಆದಂಥ ಒಂದು ಪ್ರಗತಿಪರ ಚಿಂತನೆಗಳ ಬಗ್ಗೆ ಭಾಳಷ್ಟು ಬರೆದಿದ್ದಾರೆ. ಅನೇಕ ಹಿರಿಯರು ಮಾತನಾಡಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ನನಗಂತೂ ಗೊತ್ತಿಲ್ಲ. ಆದರೆ ಆ ಕಾಲದಲ್ಲಿ ಎಲ್ಲ ಅರಸರು, ಯಾಕಂದರೆ ಸುಮಾರು 600 ಸಂಸ್ಥಾನಗಳಿದ್ದಂಥ ಕಾಲದಲ್ಲಿ ಅನೇಕ ಅರಸರು, ನಮ್ಮ ಮೈಸೂರು ಸಂಸ್ಥಾನದ ಅರಸರನ್ನು ತಗೊಳ್ರಿ, ಭಾಳ ಮುಂದಾಲೋಚನೆಯಿಂದ ಒಂದು ವಿಷನ್ ಆ್ಯಂಡ್ ಮಿಷನ್ ಅಂತೀವಲ್ಲ, ಅದನ್ನು ಧ್ಯೇಯ ಉದ್ದೇಶ ಒಳ್ಳೆಯದನ್ನು ಇಟ್ಕೊಂಡು ಕೆಲಸ ಮಾಡಿದಂಥ ಪ್ರಗತಿಪರ ಮಹಾರಾಜರು ಭಾಳಷ್ಟು ಜನ ನಮಗೆ ಸಿಗ್ತಾರೆ. ಅಂಥದ್ರಲ್ಲಿ ಹಂಡೆ ಅರಸರ ಬಗ್ಗೆ ಅದೇ ಒಂದು ಅಭಿಪ್ರಾಯನೂ ಇಟ್ಕೊಂಡಂಥವ್ರು ನಾವು. ಅವ್ರ ಕಾಲದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳು ಆಗಿದ್ದವು. ಅವುಗಳನ್ನು ಮುಂದಿನ ಜನಾಂಗಕ್ಕೆ ಪರಿಚಯ ಮಾಡಿಸ್ಕೊಡುವಂಥದ್ದು. ಭಾಳ ಜನ ಈಗ ಅರಸರ ಆಳ್ವಿಕೆ ಮುಗಿದ ನಂತರ ಅದರ ಬಗ್ಗೆ ಹೆಚ್ಚು ನಾವು ಚಿಂತನೆಗಳನ್ನು ಮಾಡೋದಿಲ್ಲ. ನಮ್ಮ ಪರಂಪರೆಗಳ ಬಗ್ಗೆ ಚಿಂತನೆ ಮಾಡೋದಿಲ್ಲ. ನಮ್ಮ ದೇಶ ಯಾವ ರೀತಿ ಅಂದರೆ ಹಲವು ಇತಿಹಾಸ ಮತ್ತು ಭೌಗೋಳಿಕ ವಿಸ್ತಾರದ ಜೊತೆಗೆ ಅತ್ಯಂತ ಪ್ರಾಚೀನ ಇತಿಹಾಸವನ್ನು ಉಳ್ಳಂಥ ದೇಶ. ಅದರಲ್ಲಿ ಈ ಅಧ್ಯಯನ ಪೀಠದ ವತಿಯಿಂದ ಇಂಥ ವಿಚಾರ ಸಂಕಿರಣಗಳನ್ನು ಇಟ್ಕೊಂಡು ಇವುಗಳನ್ನು ಪರಿಚಯ ಮಾಡಿಸಿಕೊಡ್ತಕ್ಕಂಥ ಕೆಲಸ ಈ ಸಮಾಜದವರು ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದು. ನಾಳೆ ಸಮಾವೇಶ ಇದೆ. ಆದರೆ 2ನೇ ತಾರೀಕು 3ನೇ ತಾರೀಕು ವಿಪರೀತವಾದ ಮನೆ ಓಪನಿಂಗು ಮತ್ತು ಮದುವೆಗಳು ಇರೋದರಿಂದ ನಾನು ಇವತ್ತು ಬರ್ತೀನಿ ಅಂತ ಹೇಳಿದ್ದೆ. ಆದರೆ ಬರೋದರಲ್ಲಿ ತಡ ಆಯಿತು. ಸಾಕಷ್ಟು ಅವಕಾಶಗಳಿದ್ದಾವೆ ಸಮಾಜದಲ್ಲಿ ಮುಂದೆ ಬರುವಂಥ ಇವತ್ತು ವ್ಯವಸ್ಥೆಗೆ. ಶಿಕ್ಷಣ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತದೆ ಮತ್ತು ಶಿಕ್ಷಣ ವಿದ್ಯಾವಂತರಾಗೋದಕ್ಕೆ ಈಗ ಸಾಕಷ್ಟು ಅವಕಾಶಗಳಿದಾವೆ. ಒಂದು ಕಾಲ ಇತ್ತು, ಯಾವುದೋ ಮುನ್ಸಿಪಾಲ್ಟಿ ಬೆಳಕಿನಲ್ಲಿ ಕುಂತು ಓದಿ ಅಭ್ಯಾಸ ಮಾಡುವಂಥದ್ದು, ಕಷ್ಟಪಟ್ಟು ಓದು. ಈಗ ಆ ಥರ ಇಲ್ಲ. ಸಾಕಷ್ಟು ಸವಲತ್ತುಗಳನ್ನು ಸರ್ಕಾರ ಕೊಡ್ತಾ ಇದೆ. ಅದನ್ನು ತಾವೆಲ್ಲ ಹಿರಿಯರು ಗಮನಿಸಿ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ ಅವರ ದೇಶಕ್ಕೆ ಒಂದು ಒಳ್ಳೆಯ ಆಸ್ತಿ ಆಗೋ ಥರ ಮಾಡಬೇಕು. ನೋಡಿರಿ, ಇವತ್ತನೇ ಬಜೆಟ್ನಲ್ಲಿ 12 ಲಕ್ಷ ರೂಪಾಯಿವರೆಗೂ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಟ್ಬಿಟ್ಟಾರೆ. 12 ಲಕ್ಷದ ಆದಾಯದವರೆಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಟ್ಟಾರೆ. ಅಂದ್ರೆ ಪ್ರಗತಿ ಇಂಡಸ್ಟ್ರೀಸ್ ಮಾಡುವಂಥವ್ರಿಗೆ, MSME ಸಣ್ಣ ಉದ್ಯೋಗಗಳನ್ನು ಮಾಡುವಂಥವ್ರಿಗೆ, IITಗಳಿಗೆ ಸಾಕಷ್ಟು ಪ್ರೋತ್ಸಾಹಗಳನ್ನು ಕೊಟ್ಟಾರ. ಈ ಸರ್ಕಾರ ಸಾಕಷ್ಟು ವಿದ್ಯೆ ಕಲಿಯುವಂಥವ್ರಿಗೆ ಒಳ್ಳೆಯ ಅವಕಾಶಗಳನ್ನು ಮಾಡಿಕೊಡ್ತದೆ. ಅದನ್ನೆಲ್ಲವನ್ನು ಸದುಪಯೋಗ ಮಾಡಿಕೊಂಡು ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ ಉದ್ಯೋಗವಂತರನ್ನಾಗಿ, ಬರೀ ನೌಕರಿ ಆಧಾರಿತ ಶಿಕ್ಷಣ ಅಲ್ಲ, ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂಥ ಆತ್ಮನಿರ್ಭರ ಭಾರತ ಅಂದ್ರೆ ಮುಂದುವರೆದ ಭಾರತ ಯಾವ ರೀತಿ ಆಗಬೇಕಂದ್ರೆ ಪ್ರತಿಯೊಬ್ಬರು ನಾವು ಮುಂದುವರೆದಾಗ ಭಾರತ ಮುಂದುವರಿತದೆ. ಆ ನಿಟ್ಟಿನಲ್ಲಿ ನಮ್ಮ ಚಿಂತನೆಗಳು ಆ ರೀತಿ ಇರಬೇಕು. ಆ ನಿಟ್ಟಿನಲ್ಲಿ ಇಂಥ ವಿಚಾರ ಸಂಕಿರಣಗಳು ಮತ್ತು ಈ ಸಮಾವೇಶಗಳು ಆ ನಿಟ್ಟಿನಲ್ಲಿ ಹೋಗಲಿ. ಬರೇ ಈ ಸಮಾವೇಶ ಅಂದ ತಕ್ಷಣ ಜಾತಿ ಕಡೆನೇ ಸಮಾವೇಶಗಳು ಹೋಗಬಾರ್ದು. ಅನೇಕ ಮೌಲ್ಯಗಳನ್ನು ಚಿಂತನೆಗಳನ್ನು ಇಟ್ಕೊಂಡು ದೇಶಕ್ಕೆ ಏನು ಕೊಡ್ಬೋದು, ನಾವು ಸಮಾಜಕ್ಕೆ ಏನು ಕೊಡ್ಬೋದು, ಮಾನವ ಸಮಾಜಕ್ಕೆ ನಾವೇನು ಕೊಡ್ಬೋದು, ನಮ್ಮಿಂದ ಏನು ಒಳಿತಾಗಬಹುದು, ಆ ನಿಟ್ಟಿನಲ್ಲಿ ನಾವು ಇಂಥ ವಿಚಾರ ಸಂಕಿರಣಗಳು ಇಂದ ಒಳ್ಳೆಯ ಫಲಿತಾಂಶ ಹೊರಗೆ ಬರಲಿ ಅಂತ ಹಾರೈಸಿ ಮತ್ತೊಮ್ಮೆ ವೇದಿಕೆ ಮೇಲಿದ್ದಂಥವರಿಗೆ ತಮಗೆಲ್ಲರಿಗೆ ವಂದಿಸಿ ನಾನು 2 ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್.